ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಒಂದು ಹೆಲ್ಪ್ಫುಲ್ ವ್ಲಾಗ್ ಅಂತಲೇ ಹೇಳ್ತೀನಿ. ಎಲ್ಲ ಹೆಣ್ಮಕ್ಳಿಗೂ ಸಹ ಈ ಒಂದು ವ್ಲಾಗ್ ತುಂಬಾ ಹೆಲ್ಪ್ ಆಗುತ್ತೆ. ಅದೇನಪ್ಪ ಅಂತ ಅಂದರೆ ಮನಿ ಸೇವಿಂಗ್ ಟಿಪ್ಸ್. ನಾನು ಹೇಗೆ ಮನಿ ಸೇವ್ ಮಾಡ್ತೀನಿ ಆ್ಯಂಡ್ ತುಂಬ ಜನಕ್ಕೆ ಗೊತ್ತಿರಲ್ಲ. ನಾನು ಕೂಡ ತುಂಬ ಜನ ಯೂಟ್ಯೂಬರ್ಸ್ ಈ ಒಂದು ಟಿಪ್ಸ್ನ ಹೇಳಿರೋದನ್ನು ನೋಡಿ ನನ್ನ ಲೈಫಲ್ಲೂ ಕೂಡ ತುಂಬಾ ಬದಲಾವಣೆ ಮಾಡಿಕೊಂಡಿದ್ದೀನಿ. ಅದಕ್ಕೋಸ್ಕರ ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ ಈ ಒಂದು ವ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಫ್ರೆಂಡ್ಸ್, ತಡ ಮಾಡೋದು ಬೇಡ, ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಇದರಿಂದ ನನ್ನ ನೆಕ್ಸ್ಟ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಅದು ಕುತ್ಕೊಂಡು ತಿನ್ನೋರಿಗೆ ಕುಡಿಕೆ ಹೊನ್ನಾದರೂ ಸಾಲದು ಅಂತ ಹೇಳ್ತಾರೆ. ತುಂಬಾ ದುಡಿತಾ ಇರ್ತಾರೆ ಕೆಲವೊಬ್ಬರು. ತಿಂಗಳಿಗೆ 2 ಲಕ್ಷ 3 ಲಕ್ಷ ಗಟ್ಲೆನೇ ದುಡಿತಾ ಇರ್ತಾರೆ. ಅದನ್ನು ಕುತ್ಕೊಂಡು ತಿಂದು ಖರ್ಚು ಮಾಡಿದರೆ ಏನು ಬಂತು ಅಲ್ವಾ? ನಾವೆಷ್ಟು ದುಡಿತಾ ಇದ್ದೀವಿ ಅಂತ ಅನ್ನೋದು ಮ್ಯಾಟ್ರೇ ಆಗಲ್ಲ. ನಾವೆಷ್ಟು ಸೇವ್ ಮಾಡ್ತಾ ಇದ್ದೀವಿ, ದುಡಿತಾ ಇರೋದ್ರಲ್ಲೇ ಎಷ್ಟು ಸೇವ್ ಮಾಡ್ತಾ ಇದ್ದೀವಿ, ನಾವೆಷ್ಟು ಹಿಂದಕ್ಕೆ ಇಡ್ತಾ ಇದ್ದೀವಿ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಹಾಗಾಗಿ ನೀವು ನಮ್ಮ ಮನೆಯಲ್ಲಿ ಜಾಸ್ತಿ ಅರ್ನಿಂಗ್ಸ್ ಇಲ್ಲ, ನನ್ನ ಹಸ್ಬೆಂಡ್ ತುಂಬಾ ಕಡಿಮೆ ಸ್ಯಾಲ್ರಿ ತಗೊಳ್ತಾ ಇದ್ದಾರೆ, ನಾವೇನು ಸೇವ್ ಮಾಡ್ತಾ ಇಲ್ಲ ಅನ್ನೋರಿಗೂ ಕೂಡ ತುಂಬ ಹೆಲ್ಪ್ಫುಲ್ ಆಗಿರುವಂಥ ಟಿಪ್. ಸೊ ಫ್ರೆಂಡ್ಸ್, ಮನಿ ಎಷ್ಟು ದುಡಿತಾ ಇದ್ದೀವಿ ಅನ್ನೋದು ಮುಖ್ಯ ಅಲ್ಲ. ನಮ್ಮ ಮೈಂಡಲ್ಲಿ ಫಸ್ಟು ನಾವು ಸೇವ್ ಮಾಡಬೇಕು, ನಾವು ಹಣ ಉಳಿಸ್ಬೇಕು ಅನ್ನೋದು ಬರಬೇಕು. ಎಲ್ಲ ಹೆಣ್ಮಕ್ಳಿಗೂ, ಎಲ್ಲ ಹೌಸ್ ವೈಫ್ಸ್ ಆಗಿರ್ಬೋದು, ವರ್ಕಿಂಗ್ ವುಮೆನ್ಸ್ ಆಗಿರ್ಬೋದು, ಎಲ್ಲರಿಗೂ ಕೂಡ ಹೇಳ್ತಾ ಇದ್ದೀನಿ, ನಮ್ಮ ಮೈಂಡಲ್ಲಿ ಫಸ್ಟು ನಾವು ಅಮೌಂಟ್ನ ಸೇವ್ ಮಾಡಬೇಕು ಅನ್ನೋದನ್ನೇ ಇಟ್ಕೋಬೇಕು. ಅದು ಬಿಟ್ಟು ಅನಾವಶ್ಯಕವಾಗಿ ದುಂದು ವೆಚ್ಚನ ಯಾವತ್ತೂ ಮಾಡಬಾರ್ದು. ಸೊ ನೋಡ್ತಾ ಇರ್ತೀನಿ, ಕೆಲವೊಬ್ಬರು ಮನೇಲಿರೋ ಹೆಣ್ಮಕ್ಳು ಹೌಸ್ ವೈಫ್ಸೇ ಆಗಿರಬಹುದು, ಅವ್ರ ಹಸ್ಬೆಂಡ್ ದುಡಿತಾ ಇರ್ತಾರೆ ಅಂದ್ರೂ ಕೂಡ ಬೇಕಾಬಿಟ್ಟು ಖರ್ಚು ಮಾಡ್ತಾ ಇರ್ತಾರೆ. ಹೊಸ ಸೀರೆಗಳೇ ಬೇಕು, ಯಾವುದಾದ್ರೂ ಫಂಕ್ಷನಿಗೆ ಹೋಗಬೇಕು ಅಂತ ಅಂದರೆ ಹೊಸ ಬಟ್ಟೆಗಳೇ ಬೇಕು. ಆ್ಯಂಡ್ ಮನೇಲಿ ಅಪ್ಲಯನ್ಸಸ್ ಇದ್ರೂ ಕೂಡ ಇನ್ನೂ ದೊಡ್ಡದು ಬೇಕು. ಆ್ಯಂಡ್ ತುಂಬ ಜನ, ನಾನು ನೋಡಿರೋ ಮಟ್ಟಿಗೆ ತುಂಬ ಜನ ಈ ಮಿಸ್ಟೇಕ್ ಮಾಡಿದ್ದಾರೆ. ನನ್ನ ಸುತ್ತಮುತ್ತ ತುಂಬ ಜನ ನೋಡಿದ್ದೀನಿ. ಏನಂತ ಅಂದರೆ, ಈ ವರ್ಷ ಒಂದು ಗೋಲ್ಡ್ ಜ್ಯುವೆಲ್ರಿ ಪರ್ಚೇಸ್ ಮಾಡಿರ್ತಾರೆ, ಒಂದು 6 ತಿಂಗಳಿಗೇ ನನಗೆ ಆ ಡಿಸೈನ್ ಇಷ್ಟ ಆಗಿಲ್ಲ, ಇನ್ನೊಂದಾಯಿತು ಕಟ್ಟಾಯಿತು, ಅದು ಇದು ಅಂದ್ಕೊಂಡು ಮತ್ತೆ ಅದನ್ನು ಮುರಿಸಿ ಹೊಸದು ಮಾಡಿಸ್ತಾರೆ. ಸೊ ಈ ರೀತಿ ಮಾಡೋದ್ರಿಂದ ತುಂಬ ಲಾಸ್ ಆಗುತ್ತೆ ಫ್ರೆಂಡ್ಸ್. ಯಾಕಂತ ಅಂದರೆ, ನೀವು ಗೋಲ್ಡ್ ತೊಗೊಳ್ಳುವಾಗ ನೀವು ಅದಕ್ಕೆ ಎಷ್ಟೊಂದು ಮೇಕಿಂಗ್ ಚಾರ್ಜಸ್ ಕೊಟ್ಟಿರ್ತೀರಾ, ಎಷ್ಟೊಂದು GST ಕೊಟ್ಟಿರ್ತೀರಾ. ಅದು ಡಬಲ್ ಆಗಬೇಕು ಅಂದರೆ ಅದು ಮೇಕಿಂಗ್ ಚಾರ್ಜಸ್ GST ನೀವು ಕೊಟ್ಟಿರೋದು ಸಮೇತ ಬಂದು ನಿಮಗೆ ಲಾಭ ಆಗಬೇಕು ಅಂದರೆ ನೀವು ಏನಿಲ್ಲ ಅಂದರೂ ಮಿನಿಮಮ್ ಒಂದು 4ರಿಂದ 5 ವರ್ಷ ನಿಮ್ಮ ಹತ್ರ ಆ ಒಂದು ಜ್ಯುವೆಲ್ರಿನ ಇಟ್ಕೊಂಡ್ರೆ ಮುಂದೆ ನಿಮಗೆ ಅದನ್ನು ಹಾಕಿದಾಗಲೂ ಕೂಡ ವರ್ತ್ ಅಂತ ಅನಿಸುತ್ತೆ. ಅದನ್ನು ಬಿಟ್ಟು ತೊಗೊಂಡು ಒಂದು 6 ತಿಂಗಳಿಗೆ 1 ವರ್ಷಕ್ಕೆ ನೀವು ಚೇಂಜ್ ಮಾಡ್ತಾ ಇದ್ರೆ, ಆ ಡಿಸೈನ್ ಹೊಸ ಡಿಸೈನ್ ತೊಗೊಳ್ಬೇಕು, ಇದು ಹಳೇದಾಯಿತು, ಅದು ಇದು ಅಂತ ನಿಜವಾಗ್ಲೂ ಅದು ವರ್ತ್ ಅಲ್ಲ. ಇವಾಗ ಹೊಸ ಡಿಸೈನ್ ಬರ್ಬೋದು, ಮತ್ತೆ ಕಾಲಚಕ್ರ ತಿರುಗುತ್ತೆ, ಮತ್ತೆ ಹಳೇದೇ ಹೊಸ ಡಿಸೈನ್ಸ್ ಆಗುತ್ತೆ. ಸೊ ನಮ್ಮ ಹತ್ರನೂ ಸುಮಾರು ಒಂದು 20 ವರ್ಷ 15 ವರ್ಷದ ಹಿಂದೆ ಮಾಡಿಸಿರೋ ಜ್ಯುವೆಲ್ರಿನೂ ಕೂಡ ನಮ್ಮ ಅಪ್ಪ ಅಮ್ಮ ಯಾವತ್ತೂ ಮುರಿಸಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಈ ಒಂದು ಮಿಸ್ಟೇಕ್ನ ಮಾಡಬೇಡಿ. ಇನ್ನು ಎಲ್ಲ ಹೆಣ್ಮಕ್ಳಿಗೂ ಹೇಳೋದಾದರೆ, ಸೊ ಸಿಕ್ಕಾಪಟ್ಟೆ ಏನು ಬೇಕು, ಬಾಯಿಗೆ ಏನು ತಿನ್ಬೇಕು ಅನ್ಸುತ್ತೋ ಅದನ್ನೇ ಮಾಡ್ಕೊಂಡು ತಿಂತಾ ಇರ್ತಾರೆ. ಅಂದರೆ ತಿನ್ನೋ ವಿಚಾರದಲ್ಲಿ ಮಾಡಬಾರ್ದು. ಆ್ಯಕ್ಚುಲಿ ಅದು ಹೌದು, ಬಟ್ ಮಿತವಾಗಿ ಇರಬೇಕು. ಏನೇ ಒಂದೇ ಆಗಲಿ, ಸುಮ್ಮನೆ ಒಂದು 4 ಜನಕ್ಕೆ ಅಡುಗೆ ಮಾಡೋದನ್ನು ಒಂದು 10 ಜನಕ್ಕೆ ಆಗೋಷ್ಟು ಮಾಡೋದು, ಅಥವಾ 8 ಜನಕ್ಕೆ ಆಗೋಷ್ಟು ಮಾಡಿ ಸುಮ್ಮನೆ ವೇಸ್ಟ್ ಮಾಡೋದು ಡೈಲಿ. ಇನ್ನು ತುಂಬ ಜನದ ಮನೆಗಳಲ್ಲಿ ನೋಡಿದ್ದೀನಿ, ಮಧ್ಯಾಹ್ನ ಮಾಡಿರೋ ಒಂದು ಸಾಂಬಾರು ಅಥವಾ ಪಲ್ಯ ಏನಿರುತ್ತೆ ಅದನ್ನು ನೈಟೇ ತಿನ್ನೋದಿಲ್ಲ, ಅದನ್ನು ಹಂಗೆ ಬಿಸಾಕ್ತಾರಂತೆ, ನೈಟ್ ಮತ್ತೆ ಬೇರೆದು ಮಾಡ್ತಾರಂತೆ. ಸೊ ನಮ್ಮ ಮನೆಯಲ್ಲೆಲ್ಲ ಈ ರೀತಿ ಎಲ್ಲ ಏನಿಲ್ಲಪ್ಪ, ನಾವು ಬೆಳಗ್ಗೆ ಮಾಡಿರೋದನ್ನು ನೈಟ್ ತಿಂತೀವಿ, ಮಧ್ಯಾಹ್ನ ಮಾಡಿರೋದನ್ನು ನೈಟ್ ತಿಂತೀವಿ. ತುಂಬ ಜನರು ಮನೆಯಲ್ಲಿ ಈ ಥರ ಮಾಡ್ತಾ ಇರ್ತೀರ. ಸೊ ಈ ಥರ ಎಲ್ಲ ಮಾಡೋದ್ರಿಂದ ಇನ್ನೆಲ್ಲಿಂದ ಮನಿ ಸೇವ್ ಮಾಡೋಕ್ಕಾಗುತ್ತೆ ಹೇಳಿ? ಫುಡ್ನ ಯಾವತ್ತೂ ವೇಸ್ಟ್ ಮಾಡಬಾರ್ದು ಅಂತ ಅಂತಾರೆ. ಸೊ ನನ್ನ ಅಭಿಪ್ರಾಯ ಇದು. ಸೊ ನಿಮ್ಗೇನು ಅನಿಸುತ್ತೆ ನನಗೆ ಗೊತ್ತಿಲ್ಲ. ಆ್ಯಂಡ್ ಇನ್ನು ಅಡುಗೆ ಮಾಡುವಾಗ ಎಣ್ಣೆ ಎಷ್ಟು ರೇಟ್ ಆಗಿದೆ ಅಂತ ಅಂದರೆ ನೋಡ್ತಂಕಲೇ ಜಾಸ್ತಿ ಆಗಿದೆ. ಎಣ್ಣೆನ ಮಿತವಾಗಿ ಬಳಸೋದು, ಅಥವಾ ಸೀಸನಲ್ ಫ್ರೂಟ್ಸ್ ಆ್ಯಂಡ್ ತರಕಾರಿಗಳನ್ನ ಯಥೇಚ್ಛವಾಗಿ ತೊಗೊಳ್ಳಿ. ಅದನ್ನು ಬಿಟ್ಟು ಫ್ಯಾನ್ಸಿಗೆ ನಿಂತ್ಕೊಂಡ್ಬಿಟ್ಟಿರ್ತಾರೆ ಕೆಲವೊಬ್ಬರು. ಬ್ರಾಕ್ಲಿ ಅಂತೆ, ಪನ್ನೀರ್ ಅಂತೆ,
ಮಶ್ರೂಮ್ ಅಂತೆ, ಇವೆಲ್ಲ ಒಂದು ಬಾಕ್ಸಿಗೆ 100 ರೂಪಾಯಿ 150 ರೂಪಾಯಿ ಇರ್ತವೆ. ಅದ್ರ ಬದಲಿ ಅದರಲ್ಲಿ ಸಿಗುವಂತಹ ಒಂದು ಪ್ರೋಟೀನ್ ವಿಟಮಿನ್ಸ್ ಏನಿರುತ್ತೆ ಅದೇ ಬೇರೆ ಒಂದು ಕಾಳುಗಳಲ್ಲಿ ನೀವು ಅದನ್ನು ಬದಲಾಯಿಸ್ಕೊಂಡು ತೊಗೋಬೋದು. ಸೊ ಈ ರೀತಿ ಮಾಡೋದ್ರಿಂದ ಹಣ ಸೇವ್ ಆಗುತ್ತೆ ಆ್ಯಂಡ್ ಬಾಡಿಗೆ ಸಿಗಬೇಕಾಗಿರುವಂತಹ ನ್ಯೂಟ್ರಿಷನ್ಸ್ ಕೂಡ ಸಿಗುತ್ತೆ. ತುಂಬ ಓವರಾಗಿ ನಾವು ರಿಚ್ ಇದ್ದೀವಿ, ನಮಗೆ ಬೇಕಾದಷ್ಟು ಬಿದ್ದಿದೆ, ನಾವು ಇಷ್ಟೊಂದು ತಿಂದ್ರೂ ನಮಗೆ ಉಳಿಯುತ್ತೆ ಅನ್ನೋರಿಗೆ ಓಕೆ. ನಾನು ಹೇಳ್ತಾ ಇರೋದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ. ಸೊ ನಾನು ಯಾವುದೇ ರೀತಿ ಹೊರಗಡೆ ಹೋಗಿ ದುಡಿಯೋದಿಲ್ಲ, ಆದರೂ ಕೂಡ ನನ್ನ ಮೈಂಡಲ್ಲಿ ಯಾವಾಗಲೂ ನನಗೆ ಒಂದೇ ಡಿಸೈಡ್ ಆಗೋದು, ನಾನು ಸೇವ್ ಮಾಡಬೇಕು, ಅಮೌಂಟ್ನ ಸೇವ್ ಮಾಡಿ ಇಟ್ಕೋಬೇಕು. ಸೊ ಆಲ್ಮೋಸ್ಟ್ ಒಂದು 30ರಿಂದ ನಾನು 40,000 ರೂಪಾಯಿ ಅಷ್ಟು ಜೋಡಿಸಿದ್ದೀನಿ ಬರೀ ಜನವರಿ ಮಂತಿಂದ. ಸೊ ಹೀಗೆ ಸೇವ್ ಮಾಡಬೇಕು ಅನ್ನೋ ಒಂದು ಮೈಂಡ್ ಇದ್ದರೆ ಹಿಂಗಾದರೂ ಸೇವ್ ಮಾಡ್ತೀವಿ. ತುಂಬ ಜನ ಹೇಳ್ತಾ ಇರ್ತೀರ, ಅಕ್ಕ ನಾವು ಸೇವ್ ಮಾಡಿಕೊಂಡು ಆ ಪರ್ಸಲ್ಲಿ ದುಡ್ಡು ಇಟ್ಕೊಂಡಿರ್ತೀವಿ, ಏನೋ ಒಂದು ಖರ್ಚು ಬರುತ್ತೆ, ಅದು ಖರ್ಚಾಗೋಗ್ಬಿಡುತ್ತೆ ಅಂತ. ಸೊ ಇವರಿಗೆಲ್ಲ ಇನ್ನೊಂದು ಏನು ಟಿಪ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, 2 ಪರ್ಸ್ನ ಮೇಂಟೈನ್ ಮಾಡಿ. ನಾನು ಯಾವಾಗಲೂ ಅಷ್ಟೇ, ಅಂದರೆ ಸ್ವಲ್ಪ ದುಡ್ಡನ್ನು ನಾನು ಈ ರೀತಿ ಖರ್ಚು ಬಂದರೆ ಅದಕ್ಕೆ ಅಂತ ಎತ್ತಿಟ್ಟಿರ್ತೀನಿ. ಇನ್ನೂ ಒಂದು ಲಕ್ಕಿ ಪರ್ಸ್ ಅಂತ ಹೇಳ್ಬೋದು, ಅದರಲ್ಲಿ ನಾನು ಒಂದು ವರ್ಷಕ್ಕೆ ತನಕ ನಾನು ಅದರಲ್ಲಿರೋ ದುಡ್ಡು ಖರ್ಚು ಮಾಡಬಾರ್ದು ಅಂತ ಎತ್ತಿಟ್ಬಿಟ್ಟಿರ್ತೀನಿ. ಅದರಲ್ಲಿ ಜೋಡಿಸ್ತಾ ಇರುವಂಥ ದುಡ್ಡನ್ನ ಯಾವುದೇ ಕಾರಣಕ್ಕೂ ನಾನು ತೆಗೆಯೋದಿಲ್ಲ. ನನಗೆ ಇಂಪಾರ್ಟೆಂಟ್ ಬಂತು, ನನಗೆ ಓಕೆ ಇಷ್ಟು ದುಡ್ಡು ಸಾಕು ನಾನು ಏನಾದರೂ ಪರ್ಚೇಸ್ ಮಾಡೋಕ್ಕೆ ಅನ್ನುವಾಗ ಮಾತ್ರ ನಾನು ಅದನ್ನು ಯೂಸ್ ಮಾಡ್ತೀನಿ, ಬಿಟ್ಟರೆ ಇನ್ನು ಯಾವುದೇ ಕಾರಣಕ್ಕೂ ನಾನು ಬೇರೆ ಟೈಮಲ್ಲಿ ಯೂಸ್ ಮಾಡೋದಿಲ್ಲ. ಸೊ ಇನ್ನು ಅರ್ನ್ ಮಾಡೋದಕ್ಕೆ ಮನೇಲಿರುವಂಥ ಹೆಣ್ಮಕ್ಳಿಗೆ ಸುಲಭವಾದ ಟಿಪ್ಸ್ ಏನಾದರೂ ಹೇಳಬೇಕು ಅಂತ ಅಂದರೆ, ನನ್ನ ಒಂದು ಪ್ರಕಾರ ನೀವೆಲ್ಲ ಮನೇಲಿ ಸುಮ್ಮನೆ ಕೂರೋ ಬದಲು ಸ್ಯಾರಿ ಕುಚ್ಚು ಹಾಕ್ಬೋದು. ಅದು ತುಂಬಾ ಒಂದು ದಿನಕ್ಕೆ ನೀವು ಒಂದು ಸ್ಯಾರಿ ಕುಚ್ಚು ಹಾಕಿದರೂ ಕೂಡ ಏನಿಲ್ಲ ಅಂದರೂ ನೀವು 200 ರೂಪಾಯಿಂದ 300 ರೂಪಾಯಿ ದುಡಿಬೋದು. ಒಂದು ದಿನಕ್ಕೆ 200 ರೂಪಾಯಿಂದ 300 ರೂಪಾಯಿ ಅಂತ ಅಂದ್ರೂ ಕೂಡ ನೀವು ಒಂದು ತಿಂಗಳಿಗೆ ಅಂದರೆ 30 ದಿನಕ್ಕೆ ಏನಿಲ್ಲ ಅಂದ್ರೂ ಕೂಡ ಒಂದು 6,000ದಿಂದ 7,000ವರೆಗೂ ನೀವು ದುಡಿಬೋದು, ಆರಾಮ್ಸೆ ದುಡಿಬೋದು. ಸೊ ಇದರಲ್ಲಿ ಯಾವುದೇ ರೀತಿ ಡೌಟೇ ಇಲ್ಲ. ಸೊ ಬೇಡ ನೀವು ಒಂದು ತಿಂಗಳಿಗೆ ಏನಿಲ್ಲ ಅಂತ ಅಂದ್ರೂ ಕೂಡ 3,000ನೇ ದುಡೀರಿ. ಅದರಿಂದ ನಿಮಗೆ ಎಷ್ಟು ಖುಷಿ ಸಿಗುತ್ತೆ ಅಂತ ಅಂದರೆ, ನಾನು ಏನೋ ಅರ್ನ್ ಮಾಡ್ತಾ ಇದ್ದೀನಿ, ನಾನು ದುಡ್ಡನ್ನ ಹಿಂದೆ ಇಡ್ತಾ ಇದ್ದೀನಿ ಅಂತ ನಿಮಗೆ ಖುಷಿ ಆಗುತ್ತೆ. ಸೊ ಹಾಗಾಗಿ ಸ್ಯಾರಿ ಕುಚ್ಚು ಹಾಕೋದನ್ನು ಕಲಿಬೋದು. ಬೇಕಾದಷ್ಟು ವ್ಲಾಗ್ಸ್ ಇದೆ ಫ್ರೆಂಡ್ಸ್, ನಮ್ಮನ್ನ ಸುತ್ತಮುತ್ತನೇ ನಾನು ನೋಡಿದ್ದೀನಿ. ಎಷ್ಟೋ ಜನ ಮೊಬೈಲಲ್ಲಿ ನೋಡಿ ಬ್ಲೌಸ್ ಹೊಲಿಯೋದನ್ನು ಕಲ್ತ್ಕೊಂಡಿದ್ದಾರೆ, ಮೊಬೈಲಲ್ಲಿ ನೋಡಿ ಡ್ರೆಸ್ಸಸ್ ಹೊಲಿಯೋದನ್ನ ಕಲ್ತ್ಕೊಂಡು ಬಿಸ್ನೆಸ್ ಶುರು ಮಾಡಿದ್ದಾರೆ. ಸ್ಯಾರಿ ಕುಚ್ಚು ಆ್ಯಂಡ್ ಆರಿ ವರ್ಕು, ಹ್ಯಾಂಡ್ ವರ್ಕ್ ಎಲ್ಲ ಮೊಬೈಲಲ್ಲಿ ನೋಡಿ ಕಲ್ತ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋ ನಾನು ಸುತ್ತಮುತ್ತ ತುಂಬ ಜನನ ನೋಡಿದ್ದೀನಿ. ಸೊ ದಯವಿಟ್ಟು ಆರಿ ವರ್ಕು, ಟೈಲರ್ ಹತ್ರ ಹೋಗಿ ಬ್ಲೌಸ್ ಹೊಲಿಸೋದಕ್ಕೆ 350ರಿಂದ 400 ರೂಪಾಯಿ ಚಾರ್ಜ್ ಮಾಡ್ತಾರೆ, ನಾರ್ಮಲ್ ಬ್ಲೌಸ್ ಹೊಲಿಸೋದಕ್ಕೂ ಕೂಡ. ಇನ್ನೂ ಡಿಸೈನ್ ಮಾಡಿ ಹೊಲಿಸೋದಾದರೆ 2,000 3,000 ಇಡ್ತೀವಿ. ಅದ್ರ ಬದಲು ನಾವೇ ಈ ರೀತಿ ಕಲ್ತ್ಕೊಂಡ್ರೆ ನಮಗೆ ಬೇಕಾದಂಗೆ ಡಿಸೈನ್ಗಳನ್ನ ನಾವೇ ಸ್ಟಿಚ್ ಮಾಡ್ಕೋಬೋದು ಅಲ್ವಾ, ಅದು ಕೂಡ ಅಮೌಂಟ್ ಸೇವ್ ಮಾಡ್ಬೋದು ಅಲ್ವಾ. ವರ್ಷಕ್ಕೆ ಏನಿಲ್ಲ ಅಂದರೂ ನಾವು ಎಷ್ಟೇ ತೊಗೋಬಾರ್ದು ಅಂದರೆ ಒಂದು 5 ಸ್ಯಾರಿ ಆದರೂ ತೊಗೊಳ್ತೀವ. ಸೊ 5 ಸ್ಯಾರಿಗೆ ಎಷ್ಟು ದುಡ್ಡು ಇನ್ವೆಸ್ಟ್ ಮಾಡ್ತೀವಿ, ಬ್ಲೌಸು ಫಾಲ್ಸು ಅದು ಇದು ಅಂತ ಅಲ್ವಾ. ಸೊ ಅದರಿಂದನೂ ಕೂಡ ನಾವು ಮನಿನ ಸೇವ್ ಮಾಡ್ಬೋದು. ಇನ್ನು ಎಜುಕೇಟೆಡ್ಸ್ ನೀವೇನಾದರೂ ಆಗಿದ್ದರೆ, ಅಂದರೆ ನಾನು ಓದ್ಕೊಂಡಿದ್ದೀನಿ, ಸುಮ್ಮನೆ ಮನೇಲಿದ್ದೀನಿ, ನಮ್ಮ ಮನೇಲಿ ಜಾಬಿಗೆ ಕಳಿಸೋದಕ್ಕೆ ಇಷ್ಟ ಇಲ್ಲ ಅಂತ ಅನ್ನೋರು ನೀವೇನು ಮಾಡ್ಬೋದು ಅಂದರೆ, ಮನೇಲೇ ನೀವು ಟ್ಯೂಷನ್ಸ್ನ ಸ್ಟಾರ್ಟ್ ಮಾಡ್ಬೋದು. ಅದರಿಂದನೂ ಕೂಡ ನಿಮಗೆ ಮಂತ್ಲಿ ಇನ್ಕಮ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಟ್ಯೂಷನ್ಸ್ನ ಸ್ಟಾರ್ಟ್ ಮಾಡ್ಬೋದು, ಅಥವಾ ಆನ್ಲೈನ್ ಕ್ಲಾಸಸ್ ಅಥವಾ ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿಕೊಂಡು ನಿಮಗೆ ಇರುವಂತಹ ಟ್ಯಾಲೆಂಟ್ನ ನೀವು ತೋರಿಸ್ಬೋದು. ಯಾಕಂದರೆ ನೀವು ಇಷ್ಟೊಂದು ಓದ್ಕೊಂಡಿರ್ತೀರ ಅಂದರೆ ನಿಮಗೆ ಒಂದು ನಾಲೆಡ್ಜ್ ಇರುತ್ತೆ, ಅದನ್ನು ಸುಮ್ಮನೆ ವೇಸ್ಟ್ ಮಾಡೋದಕ್ಕೆ ಯಾರಿಗೂ ಕೂಡ ಖಂಡಿತ ಇಷ್ಟ ಆಗಲ್ಲ, ನನಗೂ ಕೂಡ ಇಷ್ಟ ಆಗಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ಸುಮ್ಮನೆ ಇರೋ ಬದಲು ಈ ರೀತಿ ನೀವು ಅರ್ನ್ ಮಾಡ್ಬೋದು. ಸೊ ಇನ್ನು ಯೂಟ್ಯೂಬ್ ಅನ್ನೋದು ಒಂದು ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ತೀನಿ. ಯಾಕಂತ ಅಂದರೆ ಇದರಲ್ಲಿ ಯಾವುದೇ ರೀತಿ ನಿಮಗೆ ಡಿಗ್ರಿ SSLC ಆಗಿರಬೇಕು, ಓದಿರಲೇಬೇಕು, ಸರ್ಟಿಫಿಕೇಟ್ಸ್ ಬೇಕು ಅಂತ ಏನೂ ಇಲ್ಲ. ನೀವು ಝೀರೋ ಏನು ಓದಿಲ್ಲ ಅಂದ್ರೂ ಕೂಡ ನೀವು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಆರಾಮ್ಸೆ ಮಾಡ್ಬೋದು. ಏನಿಲ್ಲ, ಕೆಲವೊಂದಷ್ಟು ರೂಲ್ಸ್ ಇರುತ್ತೆ, ಅದನ್ನು ಫಾಲೋ ಮಾಡಿದ ಮೇಲೆ ನಿಮಗೆ ಅರ್ನಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಯಾವಾಗ ನಿಮಗೆ ಬೇಡಪ್ಪ ಅಂತ ಅನಿಸುತ್ತೋ ಆವಾಗ ನೀವು ಬಿಡ್ಬೋದು. ಯಾಕಂತಂದರೆ ನೀವು ಯಾರ ಕೈ ಕೆಳಗಡೆನೂ ಕೂಡ ಕೆಲಸ ಮಾಡ್ತಾ ಇಲ್ಲ, ನಿಮ್ಮದೇ ಆದಂತಹ ಓನ್ ಬಿಸ್ನೆಸ್ ಇದು ಯೂಟ್ಯೂಬ್ ಅನ್ನೋದು. ನನಗೆ ಸಾಕಾಯ್ತಪ್ಪ, ನನಗೆ ಇಷ್ಟ ಆಗ್ತಾ ಇಲ್ಲ ಅಂದರೆ ನೀವು ಡಿಸ್ಕಂಟಿನ್ಯೂ ಕೂಡ ಮಾಡ್ಬೋದು. ಒಂದಿನ ವ್ಲಾಗ್ ಹಾಕೋಕ್ಕೆ ಇಷ್ಟ ಇಲ್ಲ ಅಂದರೆ ಆರಾಮಾಗಿ ರೆಸ್ಟ್ ಮಾಡಿ ಇನ್ನೊಂದು ದಿನ ಹಾಕ್ಬೋದು. ಇದರಲ್ಲಿ ಯಾವುದೇ ರೀತಿ ಟೈಮ್ ಲಿಮಿಟ್ ಅನ್ನೋದು ಇರಲ್ಲ, ಟಾರ್ಗೆಟ್ ಅನ್ನೋದು ಇರಲ್ಲ, ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ. ಸೊ ಯೂಸ್ ಮಾಡ್ಕೊಳ್ಳಿ. ತುಂಬ ಜನ ಸಪೋರ್ಟ್ ಮಾಡ್ತಾ ಇರಲ್ಲ ಮನೆಗಳಲ್ಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂದರೆ. ದಯವಿಟ್ಟು ಇದರಿಂದ ಯಾವುದೇ ರೀತಿ ಕೆಟ್ಟ ಉದ್ದೇಶ ಅಂದರೆ
ಕೆಟ್ಟದ್ದು ಇದೆ, ಒಳ್ಳೆಯದು ಇದೆ ಕಲಿಯೋರಿಗೆ. ಬಟ್ ಒಳ್ಳೆ ರೀತಿಯಾಗಿ ನಾವು ಇಂಟರ್ನೆಟ್ನ ಯೂಸ್ ಮಾಡಿಕೊಂಡ್ರೆ, ಸೋಷಿಯಲ್ ಮೀಡಿಯಾನ ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡಿಕೊಂಡ್ರೆ ಖಂಡಿತ ನಮಗೂ ಒಳ್ಳೆಯದಾಗುತ್ತೆ, ನಮ್ಮಿಂದ ಬೇರೆಯವ್ರಿಗೂ ಕೂಡ ಒಳ್ಳೆಯದಾಗುತ್ತೆ ಅಲ್ವಾ. ಸೊ ಹಾಗಾಗಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ, ದಯವಿಟ್ಟು ಎಲ್ಲರೂ ಕೂಡ ಸಪೋರ್ಟಿವ್ ಆಗಿರ್ರಿ. ಇದರಿಂದ ನಿಮ್ಮ ಮೇಲೆ ಇರುವಂಥ ರೆಸ್ಪೆಕ್ಟ್ ಕೂಡ ಹೆಣ್ಮಕ್ಳಿಗೆ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಇನ್ನೊಂದಿಷ್ಟು ಟಿಪ್ಸ್ ಹೇಳಬೇಕು ಅಂತ ಅಂದರೆ, ಮಂತ್ಲಿ ಬಡ್ಜೆಟ್ ಅಂದರೆ ಗ್ರೋಸರೀಸ್ ಎಲ್ಲ ತೊಗೊಂಬರುವಾಗ ಸುಮ್ಮನೆ ಎಕ್ಸೆಸ್ ಆಫ್ ಗ್ರೋಸರೀಸು ತೊಗೊಂಬಂದು ವೇಸ್ಟ್ ಮಾಡೋದಕ್ಕಿಂತ ನಿಮಗೆ ಎಷ್ಟು ಬೇಕು ಅಷ್ಟೇ ಕರೆಕ್ಟಾಗಿ ಬಡ್ಜೆಟ್ನ ಯೂಸ್ ಮಾಡ್ಕೋಬೋದು. ಇದರಿಂದನೂ ಕೂಡ ನೀವು ಮನಿನ ಸೇವ್ ಮಾಡ್ಬೋದು. ಇನ್ನು ತುಂಬ ನಾನ್ ವೆಜಿಟೇರಿಯನ್ಸ್ ತುಂಬ ತಿಂತಾ ಇರ್ತೀರ ಹೊರಗಡೆ. ನೀವು ಹೊರಗಡೆ ಒಂದು ಹೋಟೆಲಿಗೆ ಹೋಗಿ ನಾನ್ ವೆಜ್ ತಿಂತೀರಾ ಅಂದರೆ ಎಷ್ಟು ಬಿಲ್ ಆಗುತ್ತೆ ಹೇಳಿ. ಅದ್ರ ಬದಲು ನೀವು ಅದನ್ನೇ ಮನೆಯಲ್ಲಿ ಮಾಡಿಕೊಂಡು ತಿನ್ಬೋದು. ಇನ್ನೂ ಹೆಲ್ತಿಗೂ ಕೂಡ ಒಳ್ಳೆಯದು ಅಲ್ವಾ. ಆ್ಯಂಡ್ ಅಮೌಂಟ್ ಕೂಡ ಉಳಿಯುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಚಿಕನ್ ಬಿರಿಯಾನಿ ತಿನ್ನಬೇಕು ಅಂದರೆ 200 ರೂಪೀಸ್ ಬೇಕಾಗುತ್ತೆ ಹೊರಗಡೆ. ಅದೇ ಮನೆಯಲ್ಲಿ 200 ರೂಪೀಸ್ ಚಿಕನ್ ತಂದರೆ ಮನೆ ಮಂದಿ ಎಲ್ಲ ತಿನ್ಬೋದು, ಬೇಕಾದಷ್ಟು ಪೀಸ್ಗಳಿರುತ್ತೆ. ಮಟನ್ ಬಿರಿಯಾನಿ ಅಂತೂ ಕೇಳೇಬೇಡಿ, 350ಇಂದ 400 ರೂಪೀಸ್ ಚಾರ್ಜ್ ಮಾಡ್ತಾರೆ. ಅದರಲ್ಲಿ 2 ಇಂದ 3 ಮಟನ್ ಪೀಸ್ ಇರುತ್ತೆ ಅಷ್ಟೇ. ಸೊ ಈ ರೀತಿ ಮನೆಯಲ್ಲೇ ನೀವು ಶಿಫ್ಟ್ ಮಾಡಿಕೊಂಡು ನೀವು ಅರ್ನ್ನ ಮಾಡ್ಬೋದು. ಸೊ ಈ ರೀತಿ ಮಾಡಿ ನೀವು ಒಂದು ತಿಂಗಳಿಗೆ ಏನಿಲ್ಲ ಅಂದರೂ ಅಂದರೆ ನಿಮ್ಮ ಮೈಂಡಲ್ಲಿ ಫಸ್ಟು ಫಿಕ್ಸ್ ಆಗಬೇಕು. 5 ರೂಪಾಯಿ 10 ರೂಪಾಯಿ ಏನು ಎತ್ತಿಡೋದು ಅಂತ ಕೆಲವೊಬ್ರು ಖರ್ಚು ಮಾಡ್ತಾರೆ. ಹನಿ ಕೂಡಿದ್ರೇ ಹಳ್ಳ ಅಂತ ಹೇಳ್ತೀವಿ. 5 ರೂಪಾಯಿ 10 ರೂಪಾಯಿ ಎತ್ತಿಟ್ಟಿರೋದೇ ಒಂದಿನ 500 ರೂಪಾಯಿ ಆಗಿರುತ್ತೆ ಅಲ್ವಾ. ಸೊ ಎಷ್ಟಾಗುತ್ತೋ ಅಷ್ಟು ಸೇವ್ ಮಾಡೋ ಮೆಂಟಾಲಿಟಿನ ಬೆಳೆಸ್ಕೊಳ್ಳಿ. ಹೌಸ್ ವೈಫ್ ಆದವರು ಅಥವಾ ಪ್ರತಿಯೊಬ್ಬರು ಯಾರಿಗೇ ಆಗಲಿ ಎಲ್ಲರಿಗೂ ಸೇವ್ ಮಾಡುವಂತಹ ಒಂದು ಮನೋಭಾವ ಇರಬೇಕು ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಖರ್ಚು ಆಗೋಗ್ಬಿಡುತ್ತೆ. ಆದರೆ ಮತ್ತೆ ಅದನ್ನು ದುಡಿಬೇಕು ಅಂದರೆ ಎಷ್ಟೊಂದು ಕಷ್ಟ ಅಲ್ವಾ. ನನ್ನ ಲೈಫಲ್ಲಿ ನಾನು ಮನಿ ಬೆಲೆ ತುಂಬಾ ಅನುಭವಿಸಿದ ಮೇಲೆ ನನಗೂ ಜ್ಞಾನೋದಯ ಆಗಿ ಇವಾಗ ಸೇವ್ ಮಾಡ್ತಾ ಇರೋದು. ನಾನೇನು ಖರ್ಚು ಮಾಡೇ ಇಲ್ಲ ಅನ್ನೋಂಗಿಲ್ಲ. ಬಟ್ ನಾನು ಯಾವಾಗಲೂ ಕೂಡ ಯಾವುದೇ ಒಂದು ಐಟಮ್ ತೊಗೋಬೇಕು ಅಂದ್ರೂ ಕೂಡ ನಾನು ಸುಮ್ಮನೆ ತೊಗೊಳ್ತಾ, ಇದು ವರ್ತ್ ಇದೆ, ಇಷ್ಟು ಅಮೌಂಟಿಗೆ ಇದು ಕೊಡ್ಬೋದಾ ಅಂತ ಯೋಚನೆ ಮಾಡೇ ತೊಗೊಳ್ತಾ ಇದ್ದೆ ಮುಂಚೆ. ಇನ್ನು ಸಿಟಿಯಲ್ಲಿರೋರಂತೂ ಝೊಮ್ಯಾಟೊ ಸ್ವಿಗ್ಗಿಗೆ ಹಾಕ್ತಾ ಇರ್ತಾರೆ ಅಂದರೆ ದುಡ್ಡು ಹೇಳಬಾರ್ದು, ಅಷ್ಟೊಂದು ಹಾಕ್ತಾ ಇರ್ತೀರ. ದಯವಿಟ್ಟು ಅದನ್ನು ನಿಲ್ಲಿಸಿ. ಅದರಿಂದನೇ ನೀವು 1 ಮಂತಿಗೆ ಎಷ್ಟೊಂದು ಎತ್ತಿಡ್ಬೋದು ಗೊತ್ತಾ. ಸಿಟಿಯಲ್ಲಿರೋರಿಗೆ ಈ ಒಂದು ಟಿಪ್ ಯೂಸ್ ಆಗುತ್ತೆ. ಯಾರೆಲ್ಲ ಈ ರೀತಿ ಮಾಡ್ತಾ ಇರ್ತೀರ, ಅಯ್ಯೋ ನನ್ನ ಕೈ ನಿಲ್ಲೋದೇ ಇಲ್ಲ, ಝೊಮ್ಯಾಟೊ ಸ್ವಿಗ್ಗಿ ನೋಡಿದ ತಕ್ಷಣ ಆರ್ಡರ್ ಮಾಡಬೇಕು ಅನಿಸುತ್ತೆ ಅನ್ನೋರು ಕಾಮೆಂಟ್ ಮಾಡಿ. ಬಿಕಾಸ್ ನನಗೂ ಕೆಲವೊಂದು ಸಲ ಹಾಗೆ ಅನಿಸುತ್ತೆ, ಬಟ್ ಆದರೂ ನಾನು ಕಂಟ್ರೋಲ್ ಮಾಡ್ಕೊತೀನಿ. ಬಟ್ ನಾನೇ ಸಿಟಿಯಲ್ಲಿಲ್ಲ, ಹಳ್ಳಿಯಲ್ಲೇ ಇರೋದು. ಬಟ್ ಸಿಟಿ ಕಡೆ ಹೋದಾಗ ಹಂಗೆ ಅನಿಸುತ್ತೆ, ಝೊಮ್ಯಾಟೊಲ್ಲಿ ಏನಾದರೂ ಆರ್ಡರ್ ಮಾಡಿ ಮನೆಗೆ ತೊಗೊಂಡೋಗೋಣ ಅಂತ. ಸೊ ಫ್ರೆಂಡ್ಸ್, ಏನಿಲ್ಲ, ಇದೇ ರೀತಿ ಸಿಂಪಲ್ ಟಿಪ್ಸ್ನ ಯೂಸ್ ಮಾಡಿ ನಾನು ಕೂಡ ವರ್ಷಕ್ಕೆ ಏನಿಲ್ಲ ಅಂದರೂ 1 ಲಕ್ಷ ರೂಪಾಯಿವರೆಗೂ ಅಂತೂ ನಾನು ಸೇವ್ ಮಾಡೇ ಮಾಡ್ತೀನಿ. ಏನು ಅರ್ನಿಂಗ್ಸ್ ಇಲ್ಲ ಅಂದ್ರೂ ಕೂಡ ಅಷ್ಟಂತೂ ನಾನು ಸೇವ್ ಮಾಡೇ ಮಾಡ್ತೀನಿ. ಬಟ್ಟೆಗಳ ವಿಚಾರದಲ್ಲೂ ಅಷ್ಟೇ, ನಾನು ತುಂಬ ಎಕ್ಸ್ಪೆನ್ಸಿವ್ ಆಗಿ ಹೋಗೋದೇ ಇಲ್ಲ. ಎಲ್ಲ 1000 ರೂಪೀಸ್ ಒಳಗಡೆ ಅಥವಾ ತುಂಬ ನನಗೆ ಗ್ರ್ಯಾಂಡಾಗಿ ಬೇಕು ಅಂದರೆ 1500 ದಾಟೋದೇ ಇಲ್ಲ ಬಿಡಿ. ಆ ರೀತಿ ಯೋಚನೆ ಮಾಡಿ ನಾವು, ಯಾಕಂದರೆ ಒಂದು ಕಾಸ್ಟ್ಲಿ ಬಟ್ಟೆ ತೊಗೊಂಡ್ರೂ ಕೂಡ ನಾವು ಅದು ನಮ್ಮ ಅಂದರೆ ಎಷ್ಟು ಸಲ ಹಾಕ್ಕೊಳ್ತೀವಿ, ಮತ್ತೆ ಹಾಕ್ಕೊಳ್ಳೋದಕ್ಕೆ ಮನಸ್ಸು ಆಗೋದಿಲ್ಲ. ಅಯ್ಯೋ ಇದನ್ನೆಲ್ಲರೂ ನೋಡಿದ್ದಾರೆ, ಇದ್ರಲ್ಲಿ ಫೋಟೋಸ್ ಇದ್ದಾವೆ ಅಂತ ನಾವು ಹಾಕ್ಕೊಳ್ಳೋದಿಲ್ಲ. ಹಾಗಾಗಿ ಬಟ್ಟೆಗಳ ವಿಚಾರದಲ್ಲಿ ನಾನು ಆ ರೀತಿ ಯೋಚನೆ ಮಾಡ್ತೀನಿ. ಸೊ ಈ ರೀತಿ ನಾನು ಉಳಿಸ್ತೀನಿ. ಆ್ಯಂಡ್ ಇನ್ನು ಶಾಪಿಂಗಿಗೆ ಹೋದಾಗ ನಾನು ಏನೇ ಅಂದ್ರೂ ಕೂಡ ದುಡ್ಡನ್ನ ಇಷ್ಟ ಆದರೆ ಮಾತ್ರ ಯಾವುದೇ ಒಂದು ವಸ್ತುನೇ ಆಗಲಿ ತೊಗೊಳ್ತೀನಿ. ಅಥವಾ ಮನೆಗೆ ಏನೋ ಸ್ಟೇಷನರಿ ನೋಡಿದೆ ಇಷ್ಟ ಆಯಿತು, ಮನೆಯೆಲ್ಲ ಮೆಸ್ಸಿ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ಯಾಕಂದರೆ ಮನೇಲೆ ಸಿಕ್ಕಾಪಟ್ಟೆ ವಸ್ತುಗಳು ಇವಾಗ ಆಲ್ರೆಡಿ ಇರುತ್ತೆ, ಇಟ್ಕೊಳ್ಳೋಕ್ಕೂ ಜಾಗ ಇರಲ್ಲ. ಮತ್ತೆ ತೊಗೊಂಬಂದು ಮನೇನ ತುಂಬಿಸೋದಕ್ಕೆ ನನಗಂತೂ ಇಷ್ಟ ಆಗೋದಿಲ್ಲ. ಸೊ ಈ ರೀತಿ ಯೋಚನೆ ಮಾಡ್ತೀನಿ. ಸೊ ಈ ರೀತಿ ಚಿಕ್ಕ ಪುಟ್ಟ ಯೋಚನೆಗಳನ್ನ ಮಾಡಿ ನಾನು ಈ ರೀತಿ ಮಾಡಿ ಮನಿನ ಸೇವ್ ಮಾಡ್ತೀನಿ. ಐ ಹೋಪ್ ಈ ಒಂದು ಟಿಪ್ಸಿಂದ ನಿಮಗೂ ಹೆಲ್ಪ್ ಆಗಿರುತ್ತೆ, ತುಂಬ ಜನಕ್ಕೆ ಮೋಟಿವೇಶನ್ ಅನ್ನೋದು ಸಿಕ್ಕಿರುತ್ತೆ. ಸೊ ಯಾರಿಗೆಲ್ಲ ಈ ವಿಡಿಯೋ ಹೆಲ್ಪ್ಫುಲ್ ಅಂತ ಅನಿಸ್ತು ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಎಲ್ಲರ ಕಾಮೆಂಟಿಗೂ ನಾನು ರಿಪ್ಲೈ ಮಾಡ್ತೀನಿ. ಹಲೋ ಎವ್ರಿವನ್, ಇವತ್ತು ನಾನು ಬಿಸಿಯಾಗಿ ರುಚಿಯಾಗಿರುವಂತಹ ಒಂದು ಬಾಳೆಕಾಯಿ ಬೆಳ್ಳುಳ್ಳಿ ಕಬಾಬ್ ಮಾಡ್ತಾ ಇದ್ದೀನಿ. ಸೊ ಸಖತ್ ಸಿಂಪಲ್ ರೆಸಿಪಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಬನ್ನಿ ರೆಸಿಪಿ ಹೇಗೆ ಶೂಟ್ ಮಾಡೋದು ಅಂತ ನಿಮಗೂ ತೋರಿಸ್ತೀನಿ. ಇನ್ನು ಈ ಬಾಳೆಕಾಯಿ ಬೆಳ್ಳುಳ್ಳಿ ಕಬಾಬ್ ಅಂತೂ ಸಖತ್ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ಅಂದರೆ, ಒಂದು 5 ರಿಂದ 6 ಹಸಿರು ಮೆಣಸಿನ್ಕಾಯಿನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಶುಂಠಿ, ಬೆಳ್ಳುಳ್ಳಿ, ಮತ್ತು ಇದಕ್ಕೆ 1 ಸ್ಪೂನಷ್ಟು ಜೀರಿಗೆ ಮತ್ತು 1 ಸ್ಪೂನಷ್ಟು ಅಜ್ವಾಯಿನ ಹಾಕಬೇಕಾಗುತ್ತೆ. ಅಜ್ವಾಯಿನ್ ಹಾಗೆ ಜೀರಿಗೆ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಡೈಜೆಷನ್ ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ಫ್ರೆಂಡ್ಸ್, ಈ ಒಂದು ರೆಸಿಪಿ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ನಮ್ಮ ಮನೇಲಂತೂ ತಿಂದ್ಬಿಟ್ಟು ಎಲ್ಲರೂ ತುಂಬಾ ಇಷ್ಟಪಟ್ಟರು. ಈಗ ಇದನ್ನು ಸಣ್ಣಕ್ಕೆ ರುಬ್ಕೋಬೇಡಿ, ತರಕಾರಿಯಾಗಿ ರುಬ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಇದನ್ನು
ತರ್ತರಿಯಾಗಿ ರುಬ್ಕೊಂಡಿದ್ದೀನಿ ಈ ರೀತಿ ನೀವು ನೋಡ್ಬೋದು. ಇವಾಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಇದಕ್ಕೆ 1 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು, ನೀವೇನಾದರೂ ಚಮಚ ಟಿಫನ್ ಮಾಡೋ ಸ್ಪೂನಲ್ಲಾದರೆ 2 ಸ್ಪೂನ್ಸ್ ತಗೊಳ್ಳಿ, 1 ಸ್ಪೂನ್ ಕಡಲೆ ಹಿಟ್ಟು, 1 ಸ್ಪೂನ್ ಅಕ್ಕಿ ಹಿಟ್ಟು, ಅರ್ಧ ಸ್ಪೂನ್ ಧನಿಯಾ, ಹಾಗೆ ಅರ್ಧ ಸ್ಪೂನ್ ಅಚ್ಕಾರದ ಪುಡಿ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಹಸಿರು ಮೆಣಸಿನ್ಕಾಯಿ ಕೂಡ ಯೂಸ್ ಮಾಡಿರ್ತೀವಿ, ಹಾಗಾಗಿ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಯಾವತ್ತೂ ಕರಿಯೋ ಐಟಮ್ಸಿಗೆ ಸ್ವಲ್ಪ ಕಡಿಮೆನೇ ಹಾಕ್ಕೋಬೇಕಾಗುತ್ತೆ, ಯಾಕಂದರೆ ಕರೆದ ಮೇಲೆ ಅದು ಉಪ್ಪು ಜಾಸ್ತಿ ಅನಿಸುತ್ತೆ. 1 ಚಿಟಿಕೆ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ರುಬ್ಬಿಟ್ಕೊಂಡಿರುವಂತಹ ಪೇಸ್ಟ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನು ನೀವೇನಾದರೂ ನಾನ್ ವೆಜಿಟೇರಿಯನ್ಸ್ ಆಗಿದ್ದರೆ ಇದಕ್ಕೆ ಒಂದು ಮೊಟ್ಟೆ ಕೂಡ ಸೇರಿಸ್ಕೋಬೋದು, ಬಟ್ ನಾನಿಲ್ಲಿ ಸೇರಿಸ್ತಾ ಇಲ್ಲ. ಹಾಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು 1 ಚಿಟಿಕೆ ಆಗೋಷ್ಟು ಅಡುಗೆ ಸೋಡಾನ ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ನೀರು ಯೂಸ್ ಮಾಡೋಕ್ಕೆ ಹೋಗ್ಬಿಡಿ, ಈ ರೀತಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಸಾಕು. ಇನ್ನು ಕಟ್ ಮಾಡಿಟ್ಕೊಂಡಿರುವ ಬಾಳೆಕಾಯಿಗಳನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಬಾಳೆಕಾಯಿಗಳಿಗೂ ಕೂಡ ಆ ಮಸಾಲ ಅನ್ನೋದು ಇಡ್ಕೋಬೇಕು. ಆ ರೀತಿ ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸಾಕು, ಕರೆಕ್ಟಾಗಿ ಒಂದು ಬೈಂಡಿಂಗ್ ಬಂದುಬಿಡುತ್ತೆ ಅಂತಲೇ ಹೇಳ್ಬೋದು. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕೋಟಿಂಗ್ ಬರ್ತಾ ಇದೆ ಅಂಥೇಳಿ. ಈಗ ಇದನ್ನು ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಡಿ. ಈಗ ಎಣ್ಣೆ ಕಾದ ನಂತರ ಒಂದೊಂದೇ ಬಾಳೆಕಾಯಿಗಳನ್ನ ಈ ರೀತಿ ಆಯಿಲಲ್ಲಿ ಬಿಟ್ಕೋಬೇಕಾಗುತ್ತೆ. ಎಣ್ಣೆ ಫಸ್ಟಿಗೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಬಿಟ್ಟ ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಕರ್ಕೋಬೇಕಾಗುತ್ತೆ. ಸೊ ಎಣ್ಣೆಗೆ ಹಾಕಿದ ತಕ್ಷಣವೇ ತಿರುಗ್ಸೋಕೆ ಹೋಗ್ಬಿಡಿ. ಒಂದು 5 ನಿಮಿಷ 10 ನಿಮಿಷ ವೆಯ್ಟ್ ಮಾಡಿದ್ಮೇಲೆ ಈ ರೀತಿ ಗುಳ್ಗುಳ್ಳೆ ಏನು ಬರ್ತಾ ಇದ್ದಾವೆ ಇದೆಲ್ಲ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ಅದಾದಮೇಲೆ ಇದನ್ನು ನೀವು ತಿರುಗಿಸ್ಕೋಬೇಕಾಗುತ್ತೆ, ಇಲ್ಲ ಅಂದರೆ ಅದಕ್ಕೆ ಹತ್ತಿರುವಂತಹ ಮಸಾಲ ಎಲ್ಲ ಎಣ್ಣೆಯಲ್ಲಿ ಸಪ್ರೇಟ್ ಆಗೋಗ್ಬಿಡುತ್ತೆ. ಹಾಗಾಗಿ ಸೊ ಇನ್ನು ಇದು ನೀಟಾಗಿ ನೀವು ನೋಡ್ತಾ ಇರ್ಬೋದು. ಈಗ ಸ್ವಲ್ಪನೇ ಉಲ್ಟಾ ಸೀದಾ ಮಾಡ್ಕೊಳ್ತಾ ಇದ್ದೀನಿ. ಇದು ಕಂಪ್ಲೀಟಾಗಿ ಏನು ಬಬಲ್ಸ್ ಬರ್ತಾ ಇದೆಯಲ್ಲ, ಇದು ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ ಅಥವಾ ಕಡಿಮೆ ಆಗುತ್ತೆ. ಆ ಕನ್ಸಿಸ್ಟೆನ್ಸಿಗೆ ಬಂದರೆ ನಿಮಗೆ ನೀಟಾಗಿ ಫ್ರೈ ಆಗಿದೆ ಅಂತ ಅರ್ಥ. ಇದು ಬಾಳೆಕಾಯಿಗಳಂತೂ ಗಟ್ಟಿ ಇರುತ್ತೆ, ಬಟ್ ಬೇಯಿಸಿದ ಮೇಲೆ ಅಥವಾ ಕರೆದ ಮೇಲೆ ಒಂದು ಫ್ಲವರ್ ಥರ, ಅಂದರೆ ಅಷ್ಟು ಕಾಟನ್ ಥರ ಸಖತ್ತಾಗಿರುತ್ತೆ ತಿನ್ನೋದಕ್ಕೆ ಮಾತ್ರ. ಬಾಳೆಕಾಯಿ ಬೋಂಡ ಆಗಿರ್ಬೋದು, ಈ ರೀತಿ ಸ್ನ್ಯಾಕ್ಸ್ ಎಲ್ಲ ನನಗಂತೂ ತುಂಬಾ ಇಷ್ಟ. ಈ ಒಂದು ರೆಸಿಪಿ ಖಂಡಿತ ನೀವು ಮನೇಲಿ ಟ್ರೈ ಮಾಡಲೇಬೇಕು. ಸೊ ಫೈನಲಿ ಸೂಪರಾಗಿ ಬಂದಿದೆ. ಸೊ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಬಿಸಿಯಾಗಿದೆ, ಇನ್ನೂ ಒಂದು ಅರ್ಧ ಕರಿತಾ ಇದೆ. ಪರ್ಫೆಕ್ಟಾಗಿ ಬೆಂದಿದೆ. ಆ ಬೆಳ್ಳುಳ್ಳಿ ಶುಂಠಿ ಫ್ಲೇವರ್ ಎಲ್ಲ ಸಖತ್ತಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇನ್ನು ಟೊಮೊಟೊ ಕೆಚಪ್ ಜೊತೆ ತಿಂದ್ರೆ ಅಂತೂ ಸಖತ್ತಾಗಿರುತ್ತೆ. ಖಂಡಿತ ಈ ರೆಸಿಪಿನ ನಿಮ್ಮನೇಲೂ ಒಂದ್ಸಲ ಟ್ರೈ ಮಾಡಿ ನೋಡಿ. ಸೊ ಇವಾಗ ನಾನು ಟೊಮೊಟೊ ಕೆಚಪ್ ಜೊತೆ ಟ್ರೈ ಮಾಡ್ತಾ ಇದ್ದೀನಿ. ನಾರ್ಮಲ್ಗಿನ ಟೊಮೊಟೊ ಕೆಚಪ್ ಜೊತೆ ಇನ್ನೂ ಸಕ್ಕತ್ತಾಗಿರುತ್ತೆ. ಐಸ್ ಕ್ರೀಮ್ ಉಂಡ್ಕೊಂಡು ಹಲೋ ಎವ್ರಿವನ್, ಅಜಿಯೋ ಆ್ಯಪಲ್ಲಿ ಆಲ್ ಸ್ಟಾರ್ ಸೇಲ್ ಅಂತೇಳಿ ಸೇಲ್ ನಡೀತಾ ಇದೆ, ನಿಮಗೆಲ್ರಿಗೂ ಗೊತ್ತಿರ್ಬೋದು. ಇದರಲ್ಲಿ ನಾನು ಒಂದು 2 ಕುರ್ತಾ ಸೆಟ್ಸ್ನ ತರಿಸ್ಕೊಂಡಿದ್ದೀನಿ. ಬೆಸ್ಟ್ ಕ್ವಾಲಿಟಿ ಕುರ್ತಾ ಸೆಟ್ಸ್ ಅಂತಲೇ ಹೇಳ್ಬೋದು. ಸಖತ್ತಾಗಿದೆ ಅಟ್ ಚೀಪ್ ಪ್ರೈಸ್. ಸೊ ಫಸ್ಟಿಗೆ ಈ ಒಂದು ಸ್ಟ್ರೋಲ್ ನೀವು ನೋಡ್ತಾ ಇರ್ಬೋದು. ಈ ಒಂದು ಸ್ಟ್ರೋಲ್ ಜಸ್ಟ್ ನನಗೆ 60 ರೂಪೀಸ್ಗೆ ಸಿಕ್ಕಿದೆ. ಪ್ಯೂರ್ ಕಾಟನ್, ತುಂಬಾ ಚೆನ್ನಾಗಿದೆ, ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಡಿಸೈನ್ ನೋಡ್ತಾ ಇರ್ಬೋದು ನೀವು, ಇಷ್ಟಿದೆ ಆ್ಯಂಡ್ ಫುಲ್ ದೊಡ್ಡದಾಗಿದೆ. ಪ್ಯೂರ್ ಕಾಟನ್, ಈ ರೀತಿ ಟ್ಯಾಸಲ್ಸ್ ಕೂಡ ಕೊಟ್ಟಿದ್ದಾರೆ. 100% ಕಾಟನ್, ತಂಪಾಗಿರುತ್ತೆ. ಕುರ್ತಾಸ್ ಮೇಲೆಲ್ಲ ಹಾಕ್ಕೊಳ್ಳೋದಕ್ಕೆ ಸಖತ್ತಾಗಿದೆ. ಇದು ಜಸ್ಟ್ 60 ರೂಪೀಸ್ಗೆ ನನಗೆ ಈ ಒಂದು ಸ್ಟೋಲ್ ಸಿಕ್ಕಿದೆ. ಎಲ್ಲಾದ್ರದ್ದು ಲಿಂಕ್ ಬೇಕಿದ್ರೆ ನನಗೆ ಕಾಮೆಂಟ್ ಮಾಡಿ, ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ನಾನು ಕೊಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ಜಾರ್ಜೆಟ್ ಕುರ್ತಾ ಸೆಟ್ಟು ನಿಮಗೆ ಇಲ್ಲಿ ಪಿಕ್ ಆಗ್ತಾ ಇರ್ತೀನಿ, ನೀವು ನೋಡ್ಬೋದು. ಸೊ ಇದು ಬಂದು ಶರಾರಾ ಟೈಪ್ ಪ್ಯಾಟ್ರನ್ ಇದೆ, ಬೇಬಿ ಪಿಂಕ್ ಕಲರ್. ಸಖತ್ತಾಗಿದೆ ಫ್ರೆಂಡ್ಸ್. ಇದ್ರ ಮಟೀರಿಯಲ್ ಅಂತೂ ನನಗಂತೂ ತುಂಬಾ ಇಷ್ಟ ಆಯಿತು. ನೀವು ಹೊರಗಡೆ ಶಾಪಲ್ಲಿ ತೊಗೋಬೇಕಂದ್ರೆ ಇದೇನಿಲ್ಲ ಅಂದರೂ ಕೂಡ 2000 ರೂಪಾಯಿ ಮೇಲೇ. ಸೊ ಪ್ಲಾಜೋ ಬಂದಿದೆ. ಇದು ಪ್ಲಾಜೋಗೆ ಒಳಗಡೆ ನಿಮಗೆ ಲೈನಿಂಗ್ ಕೂಡ ಕೊಟ್ಟಿದ್ದಾರೆ.
ಸೊ ನೀವು ನೋಡ್ತಾ ಇರ್ಬೋದು ಪ್ಲಾಜೋ ಬಂದಿದೆ ಆ್ಯಂಡ್ ಸೈಜ್ ಕೂಡ ಅಷ್ಟೇ, ನೀವು ದಪ್ಪ ಇರೋರು ಕೂಡ ಹಾಕೋಬೋದು, ಅಷ್ಟು ಕಂಫರ್ಟಬಲ್ ಆಗಿದೆ ಪ್ಲಾಜೋದು ಸೈಜು. ಬೇಬಿ ಪಿಂಕ್ ಕಲರ್ ಇದು, ತುಂಬಾ ಚೆನ್ನಾಗಿ ಕಾಣುತ್ತೆ ಕಲರು, ನನಗಂತೂ ತುಂಬ ಇಷ್ಟ ಆಯಿತು. ಈ ಒಂದು ಕುರ್ತಾ ಸೆಟ್ ಅಂದರೆ ಪ್ಲಾಜೋ ಶರಾರ ಟೈಪ್ ಬಂದಿದೆ. ಸೊ ಇದ್ರದ್ದು ಟಾಪ್ ನೀವು ನೋಡ್ತಾ ಇರ್ಬೋದು, ಎಷ್ಟಂದರೆ ಅಷ್ಟು ಬ್ಯೂಟಿಫುಲ್ ಆಗಿದೆ. ಬೇಬಿ ಪಿಂಕ್ ಕಲರ್ ಮೇಲ್ಗಡೆ ಸಿಲ್ವರ್ ಕಾಂಬಿನೇಷನಲ್ಲಿ ಬಂದಿರತಕ್ಕಂಥದ್ದು. ಸೊ ತುಂಬ ಅಂದರೆ ತುಂಬ ಪ್ರಿಟಿ ಆಗಿದೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದ್ರದ್ದು ಮಟೀರಿಯಲ್ ಅಂತೂ ಜಾರ್ಜೆಟ್ ಮೆಟೀರಿಯಲ್ ಪರ್ಫೆಕ್ಟಾಗಿ ಬಂದಿದೆ. ಇದು KVS ಫ್ಯಾಬ್ ಅವ್ರದ್ದು ಬ್ರ್ಯಾಂಡ್ ಅವ್ರದ್ದು, ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಬಂದುಬಿಟ್ಟು ಒಂಥರ ಆಲಿಯಾ ಕಟ್ ಡಿಸೈನ್ ಪ್ಯಾಟ್ರನಲ್ಲಿ ಬಂದಿರತಕ್ಕಂಥದ್ದು. ಇಲ್ಲೆಲ್ಲ ನಿಮಗೆ ನರ್ಗೆ ಥರ ಬಂದು ಫ್ರಿಲ್ ಬಂದಿದೆ. ಸೊ ಕಲರ್ ಅಂತೂ ಮಸ್ತ್ ಇದೆ, ಮಸ್ತ್ ಅಂದರೆ ಮಸ್ತ್ ಇದೆ. ಇದಂತೂ 10 out of 15 ಕೊಟ್ಟರು ಸಾಲಲ್ಲ, ಅಷ್ಟು ಪರ್ಫೆಕ್ಟಾಗಿ ಬಂದಿರುವಂತಹ ಒಂದು ಡ್ರೆಸ್ ಇದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಈ ಒಂದು ಸಿಲ್ವರ್ ವರ್ಕ್ ಆಗಿರ್ಬೋದು, ಇಲ್ಲೆಲ್ಲ ಎಂಬ್ರಾಯ್ಡ್ರಿ ವರ್ಕ್ ಆಗಿರ್ಬೋದು, ತುಂಬ ಚೆನ್ನಾಗಿದೆ. ಸೊ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಇದು ನನಗೆ 850 ರುಪೀಸ್ಗೆ ಆಫರಲ್ಲಿ ಸಿಕ್ಕಿದೆ. ತುಂಬಾ ವರ್ತ್ ಅಂತಲೇ ಹೇಳ್ತೀನಿ. 850 ರುಪೀಸ್ಗೆ ಈ ಡ್ರೆಸ್ ಸಿಕ್ಕಿರೋದು. ಸೈಜ್ ಅಂತೂ ಪರ್ಫೆಕ್ಟ್ ಆಗಿದೆ, ಮಟೀರಿಯಲ್ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ, ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಸೊ ಇನ್ನೂ ಒಂದು ತರ್ತೀನಿ. ಸೊ ಇನ್ನೂ ಒಂದು ಕುರ್ತಾ ಸೆಟ್ ಬಂದುಬಿಟ್ಟು ಒಂದು ಸಿಲ್ಕ್ ಮೆಟೀರಿಯಲಲ್ಲಿ ತೊಗೊಂಡಿರುವಂಥದ್ದು. ಇದೂ ಅಷ್ಟೇ KVS ಫ್ಯಾಬ್ ಅವ್ರ ಬ್ರ್ಯಾಂಡಿಂದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಇದು ಜಸ್ಟ್ 350 ರುಪೀಸ್ ಅಂದರೆ ನೀವು ಯಾರೂ ನಂಬೋದಿಲ್ಲ. ಜಸ್ಟ್ 350 ರುಪೀಸ್ಗೆ ನನಗೆ ಈ ಒಂದು ಕುರ್ತಾ ಸೆಟ್ ಸಿಕ್ಕಿರುವಂಥದ್ದು, ಜಸ್ಟ್ 350 ರುಪೀಸ್. ಸೊ ಜಸ್ಟ್ ಇದು ಪ್ಲೇನ್ ಡಾರ್ಕ್ ಬಾಟಲ್ ಗ್ರೀನ್ ಕಲರಲ್ಲಿ, ಇಲ್ಲಿ ಅಷ್ಟೇ ನಿಮ್ಗೆ ಈ ಥರ ಲೈನ್ ಆಗಿ ಒಂದು ಸ್ವಲ್ಪ ಡಿಸೈನ್ ಬಂದಿದೆ. ನಾನು ಹಾಕ್ಕೊಂಡಿರೋ ಪಿಕ್ ಇಲ್ಲಿ ಸೈಡಿಗೆ ಹಾಕ್ತೀನಿ, ಬೇಕಿದ್ರೆ ನೀವು ನೋಡ್ಬೋದು. ಸೊ 3-4 ಹ್ಯಾಂಡ್ಸ್ ಆ್ಯಂಡ್ ಕುರ್ತಾ ಫುಲ್ ಪ್ಲೇನ್ ಇದೆ. ಸೊ ತುಂಬ ಚೆನ್ನಾಗಿ ಕಾಣಿಸ್ತವೆ. ಈ ರೀತಿದು ಟೆಂಪಲ್ಸಿಗೆಲ್ಲ ಹಾಕ್ಕೊಂಡು ಹೋಗೋದಕ್ಕೆ ಒಂದು ಯೂನಿಕ್ ಆಗಿರ್ತವೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಇದಕ್ಕೆ ಟ್ರೌಸರ್ ಪ್ಯಾಂಟ್ ಬಂದಿದೆ, ಸಿಗರೆಟ್ ಪ್ಯಾಂಟ್ ಅಥವಾ ಪೆನ್ಸಿಲ್ ಕಟ್ ಪ್ಯಾಂಟ್ ಏನು ಹೇಳ್ತೀರಾ. ಇಲ್ಲಿ ಕೆಳಗಡೆನೂ ಕೂಡ ಈ ರೀತಿ ಬಾರ್ಡರಲ್ಲಿ ಈ ರೀತಿ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಕಟ್ಕೊಳ್ಳೋದಕ್ಕೂ ಕೊಟ್ಟಿದ್ದಾರೆ ಲೂಸ್ ಆಗೋರಿಗೆ ಅಂತೇಳಿ. ತುಂಬ ಚೆನ್ನಾಗಿದೆ ಇದ್ರದ್ದು ಮಟೀರಿಯಲ್, ಕಲರ್. ಇದರಲ್ಲಿ ಕಲರ್ ಆಪ್ಷನ್ಸ್ ಕೂಡ ನಿಮಗಿದ್ದಾವೆ. ಜಸ್ಟ್ 350 ರುಪೀಸ್ಗೆ ಇಷ್ಟು ಒಳ್ಳೆ ಫ್ಯಾಬ್ರಿಕ್, ಇಷ್ಟು ಒಳ್ಳೆ ಕ್ವಾಲಿಟಿ ಒಂದು ಕುರ್ತಾ ಸೆಟ್, ಅದು ನಿಜವಾಗ್ಲೂ ವರ್ತ್ ಅಂತಲೇ ಹೇಳ್ತೀನಿ. ಇದಕ್ಕೆ ನಾನು ಈ ಒಂದು ಗೋಲ್ಡನ್ ಕಲರ್ ವೇಲ್ನ ಮ್ಯಾಚ್ ಮಾಡ್ಕೊಂಡಿದ್ದೆ. ಇದು ನಾನು ಕಟ್ ಪೀಸಲ್ಲಿ ತಗೊಂಡಿದ್ದು, ಈ ರೀತಿ ಕುರ್ತಾಸಿಗೆ ಬರುತ್ತೆ ಅಂತ ನಾನು ತೊಗೊಂಡು ಇಟ್ಕೊಂಡಿದ್ದೆ. ಕರೆಕ್ಟಾಗಿ ಕುರ್ತಾಸಿಗೆ ಹಾಕೊಳ್ಳೋಷ್ಟು ಸೈಜ್ನೇ ನಾನು ಇದನ್ನು ಕಟ್ ಮಾಡಿಸಿದ್ದೆ. ಸೊ ಇದ್ರ ಮೇಲೆ ಪೇರಪ್ ಮಾಡಿದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಥವಾ ನೀವು ಪಿಂಕ್ ಕಲರ್ ವೇಲ್ ಮೇಲ್ಗಡೆನೂ ಕೂಡ ಹಾಕೋಬೋದು. ಸೊ ತುಂಬ ಚೆನ್ನಾಗಿದೆ. ಈ 3 ಕುರ್ತಾಸಿಂದು ನಿಮಗೆ ಲಿಂಕ್ ಬೇಕಿದ್ರೆ ಕಾಮೆಂಟ್ ಮಾಡಬೇಕಾಗುತ್ತೆ. ಕಾಮೆಂಟ್ ಮಾಡಿದರೆ ಮಾತ್ರ ಲಿಂಕ್ನ ಪ್ರೊವೈಡ್ ಮಾಡ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಇಷ್ಟು ಕುರ್ತಾ ಸೆಟ್ಸ್ ನನಗಂತೂ ತುಂಬ ಇಷ್ಟ ಆಗಿದೆ. ಇದರಲ್ಲಿ ಯಾವ್ದು ನಿಮ್ಗೆ ತುಂಬ ಇಷ್ಟ ಆಯಿತು ದಯವಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.